ಚಳ್ಳಕೆರೆ ಕಸಬಾ ಬೊಮ್ಮಸಮುದ್ರ ಗ್ರಾಮದ ರಂಗಮ್ಮ ವೈಫ್ ಆಫ್ ಕೆಂಚಪ್ಪ ಇವರು ಚಳ್ಳಕೆರೆ ತಹಶೀಲ್ದಾರ್ ಅವರಿಗೆ ದಿನಾಂಕ 8/5/2024 ಒಂದು ಅರ್ಜಿ ಕೊಡ್ತಾರೆ. ಅದು ಏನಪ್ಪ ಅಂದರೆ, ಸರ್ಕಾರಿ ಜಮೀನು ಬೊಮ್ಮಸಮುದ್ರದ ಗ್ರಾಮದ ಬಸವರಾಜಪ್ಪ ಎಂಬುವರು ಸರ್ವೆ ನಂಬರ್ 34 ಹಾಗೂ ಸರ್ವೆ ನಂಬರ್ 64ರಲ್ಲಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಅಡಿಕೆ ಗಿಡ ಹಾಗೂ ಮನೆಯನ್ನು ಕಟ್ಟಿಕೊಂಡಿದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲಿಸಿ ಎಂದು. ಸರ್ಕಾರಿ ಜಮೀನನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಒಂದು ಬೋರ್ವೆಲ್ಲು ಕೊರೆಸಿ ಸರ್ಕಾರಿ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಮತ್ತೊಂದು ಸಲ ತಾಲೂಕು ಕಚೇರಿಗೆ ಅರ್ಜಿ ಕೊಡ್ತಾರೆ. 8/5/2024 ಅರ್ಜಿ ಕೊಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೂ ಯಾವ ಕೆಲಸನೂ ಆಗಿಲ್ಲ, ಪರಿಶೀಲಿಸಿಲ್ಲ. ತಹಶೀಲ್ದಾರ್ ಸ್ಥಳಕ್ಕೆ ಹೋಗಿಲ್ಲ. ಮತ್ತೆ 29/4/2026 ಮತ್ತೆ ಅಕ್ರಮವಾಗಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲಿಸಿ ಎಂದು ಮತ್ತೆ ಅರ್ಜಿ ಕೊಟ್ಟರು. 3 ತಿಂಗಳಾದರೂ ತಹಶೀಲ್ದಾರ್ ಇದರ ಬಗ್ಗೆ ಗಮನ ಹರಿಸಿಲ್ಲ. ಪಾಪ ದೂರು ಕೊಟ್ಟವರು ಪ್ರತಿದಿನ ಅಧಿಕಾರಿಗಳ ಅಸಡ್ಡೆ ವರ್ತನೆ, ಅಲ್ದಾಟ, ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಸರ್ಕಾರಿ ಜಮೀನು ಏನು ಇಲ್ಲದವರಿಗೆ ನೀಡಿ, ಮನೆ ಇಲ್ಲದವರಿಗೆ ಮನೆ ಕೊಡಿ, ಜಾಗ ಕೊಡಿ, ಭೂಮಿ ಮನೆ ಇರುವಂಥವರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರದು ಎಂದು ಕೆಂಚಪ್ಪನವರು ಪ್ರತಿದಿನ ತಾಲೂಕು ಕಚೇರಿಗೆ ಭೇಟಿ, ಅಲೆದಾಟ. ನನ್ನ ಹೆಸರು ಬಂದು ಕೆಂಚಪ್ಪ ಅಂತಂದು. ಸುಮಾರು 24ರಿಂದ ಸರ್ಕಾರಿ ಜಮೀನು ಒತ್ತುವರಿ ಮಾಡಿರೋದನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಡ್ರಂತ ಅರ್ಜಿ ಕೊಟ್ಟರು. ಇವತ್ತಿನವರೆಗೂ ತಹಶೀಲ್ದಾರು ಏನು ಕ್ರಮ ತಗೊಂಡಿಲ್ಲ. ಮತ್ತೆ ಇವತ್ತು ನಾಳೆ ಅಂತ ಆರ್ಐ ಮೇಲೆ ಹೇಳ್ತಾರೆ. ಆರ್ಐ ಆದಮೇಲೆ ಉಪ ತಹಶೀಲ್ದಾರ್ ಮೇಲೆ ಹೇಳ್ತಾರೆ. ಉಪ ತಹಶೀಲ್ದಾರ್ನ ಕೇಳಿದ್ರೆ ತಹಶೀಲ್ದಾರ್ನ ಕೇಳಂತ ಹೇಳ್ತಾರೆ. ಆಮೇಲೆ ಜಿಲ್ಲಾಧಿಕಾರಿ ಹೇಳಿ ಫೋನ್ ಮಾಡಿದ್ರು 3 ಸಾರಿ ಫೋನ್ ಮಾಡಿ ಹೇಳಿದ್ದಾರೆ. ಎಷ್ಟು ಎಕರೆ ಜಮೀನು ಅಕ್ರಮವಾಗಿ ಹೊಡೆದಿರೋದು? ಒಂದು ಸರ್ವೆ ನಂಬರ್ 34. ಅಲ್ಲೆಷ್ಟು? ಅದರಲ್ಲಿ 10ರಿಂದ 15 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ತಿರ್ಗಾ ಮತ್ತೆ ಸರ್ವೆ ನಂಬರ್ 64ರಲ್ಲಿ ಅಲ್ಲಿ ಎಷ್ಟು ಹೊಡೆದಿದ್ದಾರೆ? ಸುಮಾರು 3ರಿಂದ 5 ಎಕರೆ ಒತ್ತುವರಿ ಮಾಡ್ಕೊಂಡು ಮನೆಗಳು ಕಟ್ಟಿದ್ದಾರೆ. ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ. ಅದೇ ಊರಾಗೆ ಅವರಿಗೆ ಮನೆ ಇತ್ತು. ಮನೆ ಎಲ್ಲ ದುಡ್ಡು ಮಾರ್ಕೊಂಡು ಈಗ ಸರ್ಕಾರಿ ಜಮೀನಿನಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಮತ್ತೆ ಅವರಿಗೂ ಸ್ವಂತ ಜಮೀನು ಐತೆ, ಆದ್ರೂ ಕೂಡ ಹೊಡೆದಿದ್ದಾರೆ. ಇದು ಏನು ಹಾಕಿದ್ದಾರೆ? ಅಡಿಕೆ ಗಿಡ ಇಟ್ಟಿದ್ದಾರೆ. ಎರಡರಲ್ಲೂ 34ರಲ್ಲೂ ಆಮೇಲೆ 64ರಲ್ಲಿ ಮನೆನೂ ಇದಾವೆ, ತಿರ್ಗಿ ಅಡಿಕೆ ಗಿಡನೂ ಇದಾವೆ. ಅದೇ ಊರಾಗೆ ಇವತ್ತಿನವರೆಗೂ ಕೇಳಿದ್ರೆ ಇವರು ಇವತ್ತು ನಾಳೆ ಅಂತಲೇ ಹೇಳ್ತಾ ಇದ್ದಾರೆ. ನನಗೇನು ನ್ಯಾಯ ಸಿಕ್ಕಿಲ್ಲ. ಎಷ್ಟು ಸಲ ಅರ್ಜಿ ಕೊಟ್ಟಿದ್ರು ತಹಶೀಲ್ದಾರ್ಗೆ? ಸುಮಾರು 2 ಸಾರಿ ಅರ್ಜಿ ಕೊಟ್ಟಿದ್ದೀನಿ. 8/5/2024 ಒಂದು ಸಾರಿ ಕೊಟ್ಟಿದ್ದೀನಿ. ಆಮೇಲೆ 29 ಏಪ್ರಿಲ್ 2026 ಒಂದು ಅರ್ಜಿ ಕೊಟ್ಟಿದ್ದೀನಿ. ಇವತ್ತಿನವರೆಗೂ ಏನು ಕ್ರಮ ತಗೊಂಡಿಲ್ಲ. ಇವತ್ತು ಬರ್ತೀವಿ, ನಾಳೆ ಕಳಿಸ್ತೀನಿ ಅಂತಲ್ಲಿ ಇದೇ ಹೇಳ್ತಾರೆ. ಜಿಲ್ಲಾಧಿಕಾರಿ ಹತ್ರ ಗಮನ ಹರಿಸ್ಬೇಕಾಗಿತ್ತು. ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿ ಫೋನ್ ಮಾಡಿ ಹೇಳಿದ್ದಾರೆ. ಆದ್ರೂ ಆಯಿತು, ಯಾವುದೆಲ್ಲ ಕೊಡ್ತೀನಿ ಅಂತ ಹೇಳಿದರು. ಇವತ್ತಿನವರೆಗೂ ಏನು ಕೊಟ್ಟಿಲ್ಲ ದಾಖಲಾತಿಯನ್ನು. ನಾವು ಅಲ್ಲಿಗೂ ಲೋಕಾಯುಕ್ತರಿಗೆ ಅರ್ಜಿ ಹಾಕಬೇಕು, ಕೋರ್ಟಿಗೆ ಹೋಗ್ಬೇಕಂತಲೇ ನಾನು ಶ್ರಮ ಪಡ್ತಾಯಿದ್ದೀನಿ. ಇವತ್ತಿನವರೆಗೂ ಏನು ಕ್ರಮ ತಗೊಂಡಿಲ್ಲ. ಇಷ್ಟು ಹೇಳ್ತಾ ಏನೋ ಅದು ಅಕ್ರಮವನ್ನು ತೆರವುಗೊಳಿಸ್ಬೇಕು, ಸರ್ಕಾರಕ್ಕೆ ಮುಟ್ಗೋಲು ಹಾಕಿ. ಅದರಲ್ಲಿ ಮತ್ತೆ ಗ್ರಾಮಸ್ಥರಿಗೆ ಮನೆ ಇಲ್ದಂತರಿಗೆ ಮನೆ ಜಾಗ ಕೊಡ್ಬೇಕಪ್ಪ. ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೇನು ನನ್ನ ಸ್ವಾರ್ಥಕ್ಕೇನು ಬದುಕ್ತಿಲ್ಲ. ಬಡ ಜನರಿಗೆ ಅನುಕೂಲ ಆಗಲಿ, ಬಡ ಜನರಿಗೆ ಮನೆ ಕೊಡಬೇಕು. ಹೌದು. ಅದರಲ್ಲಿ ಅವ್ರ ಕುಟುಂಬದವರಿಗೆ ಸುಮಾರು 3 ಎಕರೆ 4 ಎಕರೆ ಮನೆಗಳು ಕಟ್ಕೊಂಡಿದ್ದಾರೆ ಅವ್ರ ಸಂಬಂಧಿಕರು. ಏನು ಜಿಲ್ಲಾಧಿಕಾರಿಗೆ ಮೊರೆ ಹೋಗ್ತಾ ಇದ್ದೀರಾ? ಜಿಲ್ಲಾಧಿಕಾರಿ ಮೊರೆ ಹೋಗಿದ್ದೀನಿ. ಅವರೂ ಫೋನ್ ಮಾಡಿ ಹೇಳಿದ್ದಾರೆ. ಇವತ್ತಿನವರೆಗೂ ತಹಶೀಲ್ದಾರ್ ಗಮನಕ್ಕೆ ತಂದ್ರೂ ಇವತ್ತೇನು ಮಾಹಿತಿ ಕೊಡ್ತೀವಿ.